ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಸಿಂಪಲ್ ಆಗಿರುವಂಥ ಒಂದು ಆರಿ ವರ್ಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಪ್ಲೀಸ್ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋನ ನೋಡಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಚೈನ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಬ್ಯಾಕ್ ನೆಕ್, ಫ್ರಂಟ್ ನೆಕ್ ಆಗಿರ್ಬೋದು ಅಥವಾ ಸ್ಲೀವೇ ಆಗಿರ್ಬೋದು, ಯಾವಾಗಲೂ 4 ಲೈನು ಚೈನ್ ಸ್ಟಿಚ್ಚನ್ನ ಹಾಕ್ಕೊಳ್ಳಿ. ಸೊ ಹಾಗೆ ಹಾಕೋದ್ರಿಂದ ಟೈಲರ್ಸ್ಗೆ ಸ್ಟಿಚ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಬ್ಯಾಕ್ ಸ್ಟಿಚ್ ಹಾಕಿಬಿಟ್ಟು ಇಲ್ಲಿ ನಾನು ಚೈನ್ ಸ್ಟಿಚ್ಚನ್ನ ಹಾಕೋತಾ ಇದ್ದೀನಿ. ಚೈನ್ ಸ್ಟಿಚ್ ಹಾಕಬೇಕಾದ್ರೆ ಆದಷ್ಟು ಚೈನ್ಗಳನ್ನ ಒಂದೇ ಸಮಾನ ಅಂದರೆ ಲೆಂತ್ ಏನಿದೆ ಸೊ ಅದು ಮೇಂಟೈನ್ ಮಾಡ್ಕೊಂಡು ಹೋಗಲಿ. ಸೊ ನಿಮಗೆ ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಕಾಣಿಸ್ಬೋದು. ಸೊ ನಾನಿಲ್ಲಿ ಟೈಟ್ ಮಾಡಬೇಕಾದ್ರೆ ಅಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಕ್ಲಾತ್ನ. ಸೊ ಹಾಗಾಗಿ ನಿಮಗೆ ಆ ರೀತಿ ಕಾಣಿಸ್ತಿದೆ. ಬಾರ್ಡ್ರ್ ಏನಿದೆ, ಝರಿಯಲ್ಲಿ ಬಾರ್ಡ್ರ್ ಇದೆಯಲ್ಲ ಸಾರಿಯಲ್ಲಿ, ಸೊ ಅದಕ್ಕೆ ನಾನು ವರ್ಕ್ನ ಮಾಡ್ತಾಯಿದ್ದೀನಿ. ಝರಿ ಥ್ರೆಡಲ್ಲಿ ನೀವು ಚೈನ್ ಸ್ಟಿಚ್ನ ಕೊಡಬೇಕಾದ್ರೆ ಆದಷ್ಟು 4 ಲೈನ್ ಚೈನ್ ಸ್ಟಿಚ್ನ ಕೊಡಿ. ಸೊ ಸ್ಟಿಚ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಆ್ಯಂಡ್ ನೀಟ್ ಫಿನಿಶಿಂಗಾಗಿ ಇದನ್ನು ಮಾಡ್ಕೊಂಡು ಹೋಗಬೇಕು. ಇಲ್ಲಿ ನಾನು 1 ಲೈನ್ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ಇದನ್ನು 4 ಲೈನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇದೇ ರೀತಿ 4 ಲೈನ್ನ ಹಾಕಿ ತೋರಿಸ್ತೀನಿ. ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಶುಗರ್ ಬೀಡನ್ನ ಸ್ಟಿಚ್ ಮಾಡ್ಕೋಬೇಕು. ಸೊ ಶುಗರ್ ಬೀಡನ್ನ ಸ್ಟಿಚ್ ಮಾಡೋದಕ್ಕೆ ಐರನ್ ನೀಡಲ್ನ ತೊಗೊಂಡಿದ್ದೀನಿ. ಸೊ ಹಾಗೆಯೇ ಥ್ರೆಡ್ ಬಂದು ನಾನು ತಿನಿ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಬೀಡ್ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಬೀಡ್ ಸ್ಟಿಚ್ ಮಾಡಬೇಕಾದ್ರೆ, ಅದರಲ್ಲೂ ಶುಗರ್ ಬೀಡನ್ನ ಸ್ಟಿಚ್ ಮಾಡಬೇಕಾದ್ರೆ 1 ಅಥವಾ 2 ಬೀಡ್ಗಳನ್ನ ಮಾತ್ರ ಸ್ಟಿಚ್ ಮಾಡಿ. ಅದಕ್ಕಿಂತ ಜಾಸ್ತಿ ಬೀಡ್ಗಳನ್ನ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. 2 ಬೀಡ್ಸ್ ಅಥವಾ ಒಂದೊಂದು ಸಿಂಗಲ್ ಬೀಡ್ಗಳನ್ನ ನೀವು ಸ್ಟಿಚ್ ಮಾಡ್ಕೋಬೇಕು. ಆದಷ್ಟು ನೀಟ್ ಫಿನಿಶಿಂಗಾಗಿ ವರ್ಕ್ನ ಮಾಡ್ಕೊಂಡು ಹೋಗಬೇಕು. ನೋಡ್ತಾ ಇರ್ಬೋದು, ಗ್ಯಾಪ್ ಜಾಸ್ತಿ ಬಿಡೋಕ್ಕೆ ಹೋಗಬೇಡಿ. ಕೆಳಗಡೆಯಿಂದ ಸ್ವಲ್ಪ ನೀವು ಬೀಡನ್ನ ಏನು ಇಲ್ಲಿ ಥ್ರೆಡ್ಡಿಗೆ ಕೊಡ್ತೀರಲ್ವ, ಆವಾಗ ಕೆಳಗಡೆ ಒಂಚೂರು ಎಳ್ಕೊಂಡ್ರೆ ಅದು ಟೈಟಾಗಿ ಬೀಡು ಸ್ಟಿಚ್ ನಿಲ್ಲುತ್ತೆ. ಇಲ್ಲಾಂದರೆ ಲೂಸ್ ಆಗೋಗುತ್ತೆ. ನೋಡಿ, ಇದೇ ರೀತಿ ಕಂಪ್ಲೀಟ್ ಮಾಡಿದ್ದೀನಿ. ನಾನಿಲ್ಲಿ 1 ಲೈನ್ ಶುಗರ್ ಬೀಡನ್ನ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ನಾನು 3 mm ಸೈಜ್ ಬೀಡನ್ನ ಇಲ್ಲಿ ನಾನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. 3 mm ಬೀಡ್ ಸ್ಟಿಚ್ ಮಾಡಬೇಕಾದ್ರೆ ಸಿಂಗಲ್ ಬೀಡನ್ನ ಸ್ಟಿಚ್ ಮಾಡ್ಕೋಬೇಕು. 2 mm, 3 mm ಅಥವಾ ಅದಕ್ಕಿಂತ ದೊಡ್ಡ ಬೀಡ್ಗಳನ್ನ ನೀವು ಯೂಸ್ ಮಾಡ್ತಾ ಇದ್ದೀರಂತ ಅಂದರೆ ಆದಷ್ಟು ಸಿಂಗಲ್ ಬೀಡ್ಗಳನ್ನ ಸ್ಟಿಚ್ ಮಾಡ್ತಾ ಹೋಗಬೇಕು. 2-3 ಬೀಡ್ಗಳನ್ನ ಸ್ಟಿಚ್ ಮಾಡಿದರೆ ವರ್ಕ್ ನೀಟ್ ಬರಲ್ಲ. ಫ್ರೇಮಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ, ಆದರೆ ಫ್ರೇಮಿಂದ ತೆಗೆದ ತಕ್ಷಣ ಅದು ನೀಟಾಗಿ ಕಾಣಿಸಲ್ಲ. ಮತ್ತು ನಾವು ತಗೊಳ್ಳೋ ಹಣಕ್ಕೆ ನಾವು ಆದಷ್ಟು ನೀಟ್ ಫಿನಿಶಿಂಗ್ ಕಸ್ಟಮರಿಗೆ ಕೊಡಬೇಕು. ಇಲ್ಲಿ ನಾನು ಮ್ಯಾಟ್ ಫಿನಿಶಿಂಗು ಪಂಚ್ ಬೀಡ್ಸ್ನ ನಾನು 3 mm ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದಿಲ್ಲಿ. ನಿಮಗೆ ಕೂಡ ಆರಿ ವರ್ಕ್ ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ಆನ್ಲೈನ್ ಕ್ಲಾಸಿಗೆ ಜಾಯಿನ್ ಆಗ್ಬೋದು. ಇದೇ ರೀತಿ ಕಂಪ್ಲೀಟ್ ಮಾಡ್ತೀನಿ. ನೋಡಿ, ಇಲ್ಲಿ 3 mm ಬೀಡ್ಸ್ ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಹಾಗೆ ಮತ್ತೆ 1 ಲೇಯರ್ ಶುಗರ್ ಬೀಡನ್ನ ಇಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ.
ಇದೀಗ ಕಂಪ್ಲೀಟ್ ಆಗಿದೆ. ಇದಕ್ಕೆ ನಾನು ಡಿಸೈನ್ನ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ತೋರಿಸಿ. ಈ ಕಾರ್ಡ್ ನಾನು ಹಾಫ್ ಇಂಚ್ ತೊಗೊಂಡಿದ್ದೀನಿ, ಹಾಫ್ ಇಂಚು. ಈ ಸ್ಟಾರ್ಟಿಂಗಲ್ಲಿ ಒಂದು 1/4 ಇಂಚಷ್ಟು ನಾನು ಜಾಗ ಬಿಟ್ಟು ಪಾಯಿಂಟ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ಹಾಫ್ ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಈ ಡಿಸೈನಲ್ಲಿ ನಾನು ಒಂದು ಡ್ರಾಪ್ ಶೇಪ್ ಗೋಲ್ಡ್ ಬೀಡ್ ಹಾಗೆಯೇ ಒಂದು ಶುಗರ್ ಬೀಡ್ ಈ ರೀತಿ ತೊಗೊಂಡಿದ್ದೀನಿ. ಡ್ರಾಪ್ ಶೇಪ್ ಹಾಗೆಯೇ ಒಂದು ಶುಗರ್ ಬೀಡ್ ಈ ರೀತಿ ನಾನು ನೀಡಲಲ್ಲಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಒಂದು ಲೆಫ್ಟ್ ಸೈಡ್ಗೆ ಹಾಗೆ ಪಕ್ಕದಲ್ಲಿ ಮೇಲೆ ಒಂದು ಸ್ಮಾಲ್ ಚೈನ್ ಕೊಟ್ಟು ಮತ್ತೆ ಕೆಳಗೆ ತಂದು ಮತ್ತೆ ರೈಟ್ ಸೈಡ್ಗೆ ಲಾಕ್ ಮಾಡ್ಕೋಬೇಕು. ಹಾಗೆ ಚಿಕ್ಕ ಚೈನ್ ಕೊಟ್ಟು ವಾಪಸ್ ರಿಟರ್ನ್ ಬಂದು ಮಿಡಲಲ್ಲಿ ಕೂಡ ಒಂದು ಬೀಡನ್ನ ಕೊಡಬೇಕು. ಲಾಕ್ನ ಮಾಡ್ಕೊಳ್ಳುವಂಥದ್ದು ಸಿಂಪಲ್. ಮತ್ತು ಇಲ್ಲಿ ಹಾಫ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಸೇಮ್ ಆ ಪಾಯಿಂಟಿಗೆ ಹೋಗಿ ಒಂದು ಲೆಫ್ಟ್ ಸೈಡ್ಗೆ ಡ್ರಾಪ್ ಬೀಡ್ ಹಾಗೆಯೇ ಶುಗರ್ ಬೀಡನ್ನ ಕೊಡಬೇಕು. ಲಾಕ್ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಒಂದು ಚಿಕ್ಕ ಚೈನ್ ಹಾಕಿ ವಾಪಸ್ ರಿಟರ್ನ್ ಬಂದು ಕೆಳಗಡೆ ಒಂದು ಲಾಕ್ ಮತ್ತೊಂದು ಚಿಕ್ಕ ಚೈನು ಮತ್ತೆ ಎಳ್ಕೊಂಡು ದಾರಾನ ರೈಟ್ ಸೈಡಿಗೆ ಕೂಡ ಒಂದು ಡ್ರಾಪ್ ಶೇಪ್ ಬೀಡ್ ಹಾಗೆ ಒಂದು ಶುಗರ್ ಬೀಡ್ ಮತ್ತು ವಾಪಸ್ ರಿಟರ್ನ್ ಬಂದು ಒಂದು ಲಾಂಗ್ ಚೈನ್ ಹಾಗೆ ಪಕ್ಕದ ಚಿಕ್ಕ ಚೈನ್ ಕೊಟ್ಟು ಮತ್ತೆ ಬೀಡನ್ನ ತಗೋಬೇಕು. ಮೇಲ್ಗಡೆ ಮಿಡ್ಲಲ್ಲಿ ಸ್ಟ್ರೈಟಾಗಿಟ್ಟು ಅದನ್ನು ಲಾಕ್ ಮಾಡ್ಕೋಬೇಕು. ಇಲ್ಲಿ ನಾನು ರೌಂಡ್ ಶೇಪು 3mm ಬೀಡ್ ತೊಗೊಂಡಿದ್ದೀನಿ. ಆ ಎರಡು ನಾವು ಫ್ಲವರ್ ಶೇಪ್ ಮಾಡ್ಕೊಂಡ್ವಲ್ಲ ಅದರ ಮಿಡ್ಲಿಗೆ ಒಂದು ಸಿಂಗಲ್ ಬೀಡನ್ನ ಸ್ಟಿಚ್ ಮಾಡ್ಕೊತಿದ್ದೀನಿ. ಸಿಂಗಲ್ ಬೀಡ್ ಜಸ್ಟ್ 3mm ಬೀಡನ್ನ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟ್ ಮಾರ್ಕ್ ಮಾಡಿದಲ್ಲಿಗೆ ಮತ್ತೆ ಇಲ್ಲಿ ದಾರ ತಗೋತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳಿ ಯಾವಾಗ್ಲೂ, ಯಾಕಂದರೆ ಪ್ರತಿ ಸಲ ನೀವು ಲಾಕ್ ಮಾಡಿದಾಗ ಒಂದು ವೇಳೆ ಒಂದು ಸ್ಟಿಚ್ ಒಂದು ಡಿಸೈನ್ ಬಿಚ್ಚೋದ್ರೂ ಪೂರ್ತಿಯಾಗಿ ಬಿಚ್ಚು ಹೋಗುತ್ತೆ. ನೀವು ಪ್ರತಿಯೊಂದಕ್ಕೂ ಲಾಕ್ ಅನ್ನೋದನ್ನು ಮಾಡಲೇಬೇಕು, ಆವಾಗ ಮಾತ್ರ ನೀಟ್ ಫಿನಿಶಿಂಗ್ ಇರುತ್ತೆ. ಇಲ್ಲಾಂದರೆ ಒಂಚೂರು ಏನಾದರೂ ತಾಗಿ ಅಥವಾ ಬೇರೆ ಕಸ್ಟಮರ್ಗೆ ನೀವು ಕೊಟ್ಟ ಮೇಲೆ ಆದರೂ ಆ ಥರ ಹಾಳಾದರೆ ಸೊ ಎಫೆಕ್ಟ್ ಆಗುತ್ತೆ ನಮಗೆ ಬಿಸ್ನೆಸ್ಸಿಗೆ. ಸೊ ಹಾಗಾಗಿ ಪ್ರತಿಯೊಂದು ಸ್ಟಿಚ್ ಆದಾಗಲೂ ಲಾಕ್ ಅನ್ನೋದನ್ನು ಮಾಡ್ಕೊಂಡು ಹೋಗಬೇಕು. ಇದು ನೆನಪಿರಲಿ. ಇದು ಬಿಗಿನರ್ಸ್ಗೆ ಒಂದು ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಒಂದೊಂದು ಡಿಸೈನ್ಗೂ ಒಂದೊಂದು ಶೇಪ್ ಆದ ತಕ್ಷಣ ಲಾಕ್ ಅನ್ನೋದನ್ನು ಮಾಡ್ಕೊಳ್ಬೇಕು. ಇಲ್ಲಿ ಮೇಲ್ಗಡೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಮೊದಲನೇ ಥ್ರೆಡ್ನ ಸ್ವಲ್ಪ ಲಾಂಗ್ ಥ್ರೆಡ್ ತೆಗೆದು ಪಕ್ಕದಲ್ಲಿ ಇನ್ನೊಂದು ಥ್ರೆಡ್ನ ನಾವು ತೊಗೊಂಡ್ಬಂದು ಮೊದಲನೇ ಲೂಪ್ನ ನೀಡಲಲ್ಲಿ ಹಿಡ್ಕೋಬೇಕು. ಕೆಳಗಡೆಯಿಂದ ದಾರಾನ ಎಳ್ಕೋಬೇಕು, ಅದಲ್ಲಿಗೆ ಲಾಕ್ ಆಗುತ್ತೆ. ಸೊ ಇಲ್ಲಿ ಕೂಡ ನಾನು 3mm ಬೀಡನ್ನ ಸಿಂಗಲ್ ಬೀಡನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ಎಂಡ್ ನಾಟ್ನ ಹಾಕ್ಕೊಳ್ಬೇಕು. ಸೊ ಎಂಡ್ ನಾಟ್ ಹಾಕುವಾಗ ನೀವು ಹಾಗೆ ಹಾಕಿದರೆ ಅಂತ ಬಿಟ್ಬಿಡೋದಲ್ಲ, ಒಂದು ಸಲ ಟೈಟಾಗಿ ಕೆಳಗಡೆಯಿಂದ ಎಳ್ಕೋಬೇಕು ನೀಟಾಗಿ. ಸೊ ಎಳ್ಕೊಳ್ಳಿಲ್ಲ ಅಂತ ಅಂದರೆ ನೀವು ಹಾಗೆ ಹಾಕಿದ್ದೀವಿ ಅಂತ ಬಿಟ್ಬಿಟ್ರೆ ಅದು ಬಿಚ್ಚೋಗುತ್ತೆ. ಸೊ ಟೈಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ನೀವು ಚೆಕ್ ಮಾಡ್ತಾ ಇರಬೇಕು ಪ್ರತಿ ಸಲನೂ. ಇಲ್ಲಿ ನಾನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬುಟ್ಟಾಸ್ಗಳನ್ನ ಹಾಕೋದನ್ನು ನಾನು ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಒಂದು ಸ್ಲೀವು ನಂದು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಸೊ ಇದೇ ಥರ ಬುಟ್ಟಾಸ್ಗಳನ್ನ ನಾನು ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಒಂದು ಸಿಂಗಲ್ ಬೀಡನ್ನ 3mm ಬೀಡನ್ನ ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಒಂದು ಡ್ರಾಪ್ ಶೇಪ್ ಬೀಡ್ ಹಾಗೆ ಶುಗರ್ ಬೀಡನ್ನ ಲೆಫ್ಟ್ ಸೈಡ್ಗೆ ಚಿಕ್ಕ ಚೈನ್ ಹಾಕಿ ಮತ್ತೆ ರಿಟರ್ನ್ ಬರಬೇಕು. ಲಾಕ್ ಮಾಡಿಕೊಂಡು ಮತ್ತೆ ರೈಟ್ ಸೈಡ್ಗೆ
ನೀವು ಯಾವ ಸೈಡ್ಗಾದರೂ ಸರಿ, ಒಂದು ಆ ಕಡೆ ಈ ಕಡೆ, ಹಾಗೆ ನೆಕ್ಸ್ಟು ಮಿಡಲ್ಗೆ ಒಂದು ಬೀಡನ್ನ ಸ್ಟಿಚ್ ಮಾಡ್ಕೋವಂಥದ್ದು. ಸಿಂಪಲ್ ಡಿಸೈನ್ ಇದು. ಲಾಕ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಡಿಸೈನ್ ಹೇಗೆ ಬಂದಿದೆ ಅಂತ. ಈ ಡಿಸೈನ್ಗೆ ಕೆಲವೊಂದು ಕಡೆ ಡಿಸೈನ್ಗೆ ರೇಟ್ ಅಂತಲೇ 1,000 1,500 ಅಂತ ಫಿಕ್ಸ್ ಇರುತ್ತೆ. ಸೊ ನಾನು ಈ ಒಂದು ಡಿಸೈನ್ಗೆ 850 ಚಾರ್ಜ್ ಮಾಡಿದ್ದೀನಿ ಕಸ್ಟಮರ್ಗೆ ತುಂಬ ಇಷ್ಟ ಆಗಿದೆ ಈ ಡಿಸೈನ್ ಕೂಡ. ಈ ಡಿಸೈನ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಕೊಡಿ. ಡಿಸೈನ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡಿ. ಯಾರಿಗಾದ್ರೂ ಡಿಸೈನ್ ಮಾಡಿಸ್ಕೋಬೇಕು ಅನ್ನೋದು ಆರ್ಡ್ರ್ ಕೊಡಲಿಕ್ಕಿದ್ರೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ನ ಮಾಡ್ಬೋದು. ಥ್ಯಾಂಕ್ ಯು.